ಜನಾರ್ದನ್ ರೆಡ್ಡಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು, ಇನ್ನೂ ಕೂಡ ಅವ್ರ ಪ್ರೆಸ್ ಮೀಟ್ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ವಿಡಿಯೋ ಬಿಡುಗಡೆ ಮಾಡಿದರು. ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ರೆಡ್ಡಿಯಿಂದಲೇ ವಿಡಿಯೋ ಬಿಡುಗಡೆ ಆಯಿತು. ಇದು ವೆರಿ ವೆಲ್ ಪ್ಲ್ಯಾನ್ಡ್ ಇಂಟೆನ್ಷನಲಿ. ಮತ್ತು ಯಾವುದೇ ಬೇರೆ ಜನಾಂಗದವರು ಡೆತ್ ಆದರೂ ಕೂಡ ರಾಜಕೀಯವಾಗಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಲಿಂಗಾಯತ ಅಥವಾ ಒಬ್ಬ ರೆಡ್ಡಿ ಈ ರೀತಿ ಇವ್ರು ಯಾರಾದರೂ ಡೆತ್ ಆದರೆ ಕಂಪ್ಲೀಟ್ ಇದನ್ನು ಡೈವರ್ಟ್ ಮಾಡೋಣ ಅಂತೇಳಿ ಹುಚ್ಚಾಟ ಮಾಡ್ಕೊಂಡ್ಬಿಟ್ಟು ಪ್ರೀ ಪ್ಲ್ಯಾಂಡ್ ಆಗಿಬಿಟ್ಟು ಒಬ್ಬ ಅಮಾಯಕನ ಕೊಲೆ ಮಾಡಿರೋಂಥದ್ದು. ಈಗ ವಿಡಿಯೋದಲ್ಲಿ ಗಮನಿಸಿರೋ ಹಾಗೆ ಭರತ್ ರೆಡ್ಡಿ ಬೆಂಬಲಿಗರು ಅಂದರೆ ಏನು ರಾಜಶೇಖರ್ ಓಡ್ತಾ ಇರ್ತಾನಲ್ಲ ಆ ಕಡೆ ಅವ್ರ ಬೆಂಬಲಿಗಿರುವಂಥದ್ದು, ಈ ಭಾಗದಲ್ಲಿ ನಿಮ್ಮ ಬೆಂಬಲ ಅಂದರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರು ಈ ಕಡೆ ಸಂಬಂಧ. ಆದರೆ ಗನ್ಮ್ಯಾನು ನೇರವಾಗಿ ಅಂದರೆ ಭರತ್ ರೆಡ್ಡಿ ಬೆಂಬಲಿಗರು ಇದ್ದ ಕಡೆನೇ ಶೂಟ್ ಮಾಡಿರುವಂಥದ್ದು, ಆ ವಿಡಿಯೋ ಕಡೆ ಗಮನಿಸಿರುವಂಥದ್ದು. ಉದ್ದೇಶ ಏನು ಸರ್, ಇದು ಉದ್ದೇಶ ಅಂತ? ಅದು ಅವರು ಕಾನ್ಸ್ಪಿರಸಿ ಅಂದರೆ ಯಾರಾದರೂ ಏನೋ ಒಂದು ಆಗಬೇಕು ಅಂದರೆ ಅವನಿಗೆ ಮೆಂಟಲ್ ಆಗಿಬಿಟ್ಟಿದ್ದಾರೆ. ಮನುಷ್ಯ ಯಾವಾಗ ತನ್ನ ಮಾನಸಿಕ ಸ್ಥಿತಿ ಕಳ್ಕೊಂಡ್ಬಿಡ್ತಾನೋ ಅಂದರೆ ಒಂದು ಹುಚ್ಚನಾಗ್ಬಿಟ್ಟು ಆ ಸಮಯದಲ್ಲಿ ಅವ್ನು ಏನು ಬೇಕಾದರೂ ಕೂಡ ನಿರ್ಧಾರ ತೊಗೋಬೋದು. ಸೊ ಹಾಗಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ದಾನಂತಂದರೆ ಅಂದರೆ ಸತೀಶ್ ರೆಡ್ಡಿದು ಫೇಲ್ಯೂರ್ ಆಯಿತು. ಅವನು ಬಂದು ನಮ್ಮ ಮೇಲೇ ಫೈರಿಂಗ್ ಮಾಡಿ, ನಮ್ಮ ಮೇಲೇ ಗಲಾಟೆ ಮಾಡಿ, ಕಲ್ಲು ತೂರಾಟ, ಹೊಡೆತ, ಗಲಾಟೆ ಇದೆಲ್ಲ ಕೂಡ ಆಯಿತು. ಅದು ಒಂದು ಎಪಿಸೋಡ್ ಫೇಲ್ ಆಯಿತು. ಅದಕ್ಕೆ ಮೆಂಟ್ಲಾಗಿಬಿಟ್ಟು ಅವ್ನು ಮತ್ತೆ ಭರತ್ ರೆಡ್ಡಿ ಬಂದುಬಿಟ್ಟು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಸತ್ತೋಗ್ಬಿಟ್ರೆ ಅದೇನಾದರೂ ಸಿಂಪತಿ ಕಾಂಗ್ರೆಸ್ ಪಾರ್ಟಿಗೆ ಬರಬೇಕು ಅಂತೇಳಿ ಹೋಗಿ ಅವ್ರ ಗನ್ಮ್ಯಾನಿಂದ ಅವ್ರ ಕಾರ್ಯಕರ್ತನೇ ಅವನು ಕೊಲೆ ಮಾಡಿಸ್ಕೊಂಡು ಇವತ್ತು ಈ ಗತಿ ತೊಗೊಂಡು ಬಂದಿದ್ದಾನೆ. ಅವನ್ನ ಭರತ್ ರೆಡ್ಡಿನ ಒಂದು ಕ್ಷಣ ಕೂಡ ಆಲಸ್ಯ ಮಾಡಿದ್ದೇನೆ. ಇವತ್ತು ನಮ್ಮ ಅಧಿಕಾರಿಗಳು ನನಗೆ ತಿಳಿದಂಗೆ ಹೊಸ SP ಬಂದಿದ್ದಾರೆ, ಹೊಸ IG ಬಂದಿದ್ದಾರೆ. ಇಬ್ಬರು IG SP ಅವ್ರ ಕರ್ತವ್ಯ ಲೋಪ ಅಂತೇಳಿ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಭರತ್ ರೆಡ್ಡಿನ ಒಂದು ಕ್ಷಣ ಕೂಡ ಆಲಸ್ಯ ಮಾಡಿದ್ದೇನೆ. ಮತ್ತು ಅಲ್ಲಿ ಸತೀಶ್ ರೆಡ್ಡಿ, ಮೊದಲನೇ ಘಟನೆಯಲ್ಲಿ ಸತೀಶ್ ರೆಡ್ಡಿ ಮತ್ತು ಅವ್ನ ಹಿಂಬಾಲಕರು, ಎರಡನೇ ಘಟನೆಯಲ್ಲಿ ಭರತ್ ರೆಡ್ಡಿ ಮತ್ತು ಅವ್ನ ಹಿಂಬಾಲಕರನ್ನ ಒಂದು ಕ್ಷಣ ಕೂಡ ಆಲಸ್ಯ ಮಾಡಿದಂಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದರೆ ಸಿದ್ದರಾಮಯ್ಯವರು ಇವಾಗ ನಾನು ಹೇಳ್ತಾ ಇದ್ದಲ್ಲ ದೀರ್ಘಾವಧಿ ಮುಖ್ಯಮಂತ್ರಿ ಅಂತೇಳಿ ಅವ್ರು ಏನೋ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಕಳಂಕ ಹೊತ್ಕೊಂಡು ಅವರು ಮನೆಗೆ ಹೋಗೋದು ಬೇಡ.